ನಿನಗೆ ಕಾಯಿಲೆ ಇದೆ ಅಂತ ಹೇಳಿದ್ರಮ್ಮ. ಹೌದಾ? ಅದಕ್ಕೆ ಔಷಧಿ ತಗೊಂಡ್ರೆ ವಾಸಿ ಆಗುತ್ತೆ? ಇದು ಇದು ಔಷಧಿ ತಗೊಂಡ್ರೆ ವಾಸಿಯಾಗೋ ಕಾಯಿಲೆ ಅಲ್ಲಮ್ಮ. ಸೊ ಈಗ ಕ್ಯಾನ್ಸರ್ ಬಂದಿದೆ ಅಂತ ರೋಗಿ ಗೊತ್ತಾದ್ರೆ ಸೈಕಾಲಜಿಕಲಿ ತುಂಬಾ ಡಿಪ್ರೆಸ್ ಆಗ್ತಾರೆ. ಅವ್ರಿಗೆ ಮಾನಸಿಕವಾಗಿ ತುಂಬಾ ತೊಂದರೆ ಆಗಿ ಮಾನಸಿಕ ರೋಗದಿಂದಾನೇ ಕ್ಯಾನ್ಸರ್ಗಳು ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ, ತಡೆಗಟ್ಟೋದಕ್ಕೆ ಏನಾದ್ರು ಟೆಕ್ನಿಕ್ಸ್ ಇದೆಯಾ? ಮಾನಸಿಕ ರೋಗಗಳಿಂದ ಕ್ಯಾನ್ಸರ್ ಜಾಸ್ತಿ ಆಗೋದಿಲ್ಲ, ಆದ್ರೆ ಕ್ಯಾನ್ಸರ್ ಇರುವವರಿಗೆ ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಹೌದು, ಬಿಕಾಸ್ ಇಟ್ ಇಸ್ ಅ ಲೈಫ್ ಥ್ರೆಟನಿಂಗ್ ಡಿಸಾರ್ಡರ್. ಅಂದ್ರೆ ಇವಾಗ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಬರೀ ಅದು ಪೇಷಂಟ್ ಗೆ ಅಫೆಕ್ಟ್ ಮಾಡೋದಿಲ್ಲ, ಇಟ್ ಅಫೆಕ್ಟ್ಸ್ ಆಲ್ ದ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್. ಮಗುಗೆ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ತಂದೆ ತಾಯಿ, ಅದರ ಸಿಬ್ಲಿಂಗ್, ಅಕ್ಕ ತಂಗಿ, ಅಜ್ಜಿ ತಾತ, ಚಿಕ್ಕಪ್ಪ ಚಿಕ್ಕಮ್ಮ. ಸೊ ಇಟ್ ಇಸ್ ಅ ಎಫೆಕ್ಟ್ ಆನ್ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್. ಹಾಗೆ ಒಂದು ಗಂಡಸು ಅಥವಾ ಹೆಂಗಸಿಗೆ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಅಫೆಕ್ಟ್ ಆಗುತ್ತೆ. ವಾಟ್ ಇಟ್ ರಿಕ್ವೈರ್ಸ್ ಇಸ್ ಆದಷ್ಟು ಪೇಷಂಟ್ ಲಾಜಿಕಲ್ ಅಂಡ್ ರ್ಯಾಷನಲ್ ಥಿಂಕಿಂಗ್, ಅಂದ್ರೆ ನಿಧಾನವಾಗಿ ಇದನ್ನ ಹೇಗೆ ಟ್ಯಾಕಲ್ ಮಾಡೋದು ಅಂತ ಬೈ ಅಪ್ರೋಚಿಂಗ್ ದ ರೈಟ್ ಸ್ಪೆಷಲಿಸ್ಟ್ ಅಂಡ್ ಟೇಕಿಂಗ್ ಕೇರ್ ಆಫ್ ಕೋರ್ಸ್. ಅಂಡ್ ಆಲ್ಸೋ ಇಫ್ ಪಾಸಿಬಲ್ ರೆಗ್ಯುಲರ್ ಕನ್ವೆನ್ಷನಲ್ ಹಾಸ್ಪಿಟಲ್ ಸೆಟ್ಟಿಂಗ್ಸ್ ಬದಲು ಈಗ ಇಫ್ ಯು ಲುಕ್ ಅಟ್ ದ ವೆಸ್ಟರ್ನ್ ಕಂಟ್ರೀಸ್, US ಎಲ್ಲ ನೋಡಿದ್ರೆ ನಿಮಗೆ ಕಿಮೊಥೆರಪಿನ ಆದಷ್ಟು ಹಾಸ್ಪಿಟಲ್ ಸೆಟ್ಟಿಂಗ್ ಇಂದ ಹೊರಗಡೆ ಕೊಡ್ತಾರೆ. ಯಾಕೆ? ಹಾಸ್ಪಿಟಲ್ಸ್ ಆರ್ ಕನ್ಸಿಡರ್ಡ್ ಹೈ ಇಂಟೆನ್ಸಿಟಿ ಟ್ರೀಟ್ಮೆಂಟ್ ಸೆಂಟರ್ಸ್. ಅಂದ್ರೆ ಈಗ ತುಂಬಾ ಸಿಕ್ಕಾಗಿರೋರು, ICU ಕೇರ್ ಬೇಕಾಗುವಂತ ಪೇಷಂಟ್ಸ್, ಆಮೇಲೆ ತೀರಾ ಇನ್ಫೆಕ್ಷನ್ ಬಂದಿರೋ ಪೇಷಂಟ್ಸ್, ಅವರಿಗೆ ನಿಮಗೆ ಹಾಸ್ಪಿಟಲ್ ಕೇರ್ ಡೆಫಿನೆಟ್ಲಿ ಬೇಕಾಗೇ ಆಗುತ್ತೆ. ಅಂದ್ರೆ ದಿನಗಟ್ಟಲೆ ಅವರು ಓವರ್ ನೈಟ್ ಹಾಸ್ಪಿಟಲ್ ಸ್ಟೇ ಮಾಡಿ ದೇ ಹ್ಯಾವ್ ಟು ಟೇಕ್ ದ ಟ್ರೀಟ್ಮೆಂಟ್. ಬಟ್ ಕೆಲವೊಂದು ಕ್ಯಾನ್ಸರ್ಸ್ಗೆ ನಿಮಗೆ ಈ ರೀತಿ ಹಾಸ್ಪಿಟಲ್ ಸ್ಟೇ ಬೇಕಾಗೋದಿಲ್ಲ. ಆಫ್ಟರ್ ಡಯಾಗ್ನೋಸಿಸ್ ಇಸ್ ಡನ್, ಪೇಷಂಟ್ ಸ್ವಲ್ಪ ಸ್ಟೇಬಲ್ ಇದ್ದಾರೆ, ಹಾರ್ಟ್, ಕಿಡ್ನೀಸ್, ಲಿವರ್ ಎಲ್ಲ ನಾರ್ಮಲ್ ಇದೆ, ಬಟ್ ಅವ್ರು ಬಂದು ಕಿಮೊಥೆರಪಿ ತಗೋಬೇಕು ಅಂತ ಹೇಳಿದ್ರೆ ಈ ರೀತಿ ಡೇ ಕೇರ್ ಸೆಟ್ಟಿಂಗ್ಸ್ ಅಲ್ಲಿ ಕೊಡೋದ್ರಿಂದ ಪೇಷಂಟ್ಸ್ಗೆ ಆ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಏನು ಹಾಸ್ಪಿಟಲ್ಗೆ ಹೋಗೋದ್ರಿಂದ ಬರುತ್ತೋ ಅದನ್ನ ಅವಾಯ್ಡ್ ಮಾಡ್ಬೋದು. ಎಷ್ಟೋ ಸತಿ ಜಸ್ಟ್ ಡಾಕ್ಟರ್ನ ಮೀಟ್ ಮಾಡೋದು, ಮೆಡಿಸಿನ್ ತಗೊಳ್ಳೋದು, ಇಟ್ ಬಿಕಮ್ಸ್ ಅ ವೆರಿ ರೂಟೀನ್ ಥಿಂಗ್. ಅಂಡ್ ಇಫ್ ದ ಸೆಟ್ಟಿಂಗ್ಸ್ ಎನ್ವೈರನ್ಮೆಂಟ್ ಇಸ್ ರಿಲ್ಯಾಕ್ಸಿಂಗ್, ಅಂದ್ರೆ ಆರಾಮವಾಗಿರುವಂತಹ ಎನ್ವೈರನ್ಮೆಂಟ್ ಅಲ್ಲಿ ತಗೊಂಡ್ರೆ ಆದಷ್ಟು ನಮ್ಮ ಬ್ರೈನ್ ಮೇಲಿರೋ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸೊ ದ ಸೈಕಾಲಜಿ ಪಾರ್ಟ್ ಆಫ್ ಡೀಲಿಂಗ್ ವಿತ್ ಕ್ಯಾನ್ಸರ್ ಬಿಕಮ್ಸ್ ಅ ಲಾಟ್ ಈಸಿಯರ್ ಫಾರ್ ಬೋತ್ ಪೇಷಂಟ್, ಫ್ಯಾಮಿಲಿ ಅಂಡ್ ಫ್ಯಾಮಿಲಿ ಮೆಂಬರ್ಸ್ as well.